ಸ್ನೇಹಿತರೆ, ಇದೆ ನೋಡಿ ಎಕ್ಸಿಬಿಷನ್ ಸೆಂಟ್ರ್. ಇಲ್ಲಿ ಅನಾಹೆಮ್ ಕನ್ವೆನ್ಷನ್ ಸೆಂಟರ್ ಅಂತ ಬರೀತಾರೆ. ಸೊ ಮೋಸ್ಟ್ಲಿ ಎರಡು ಎಕ್ಸಿಬಿಷನ್ ಇದೆ. ಒಂದು APS ಅಂತ ಇದೆ, ಒಂದು ಅಪೆಕ್ಸ್ ಇದೆ. ನಮ್ಮದು ಅಪೆಕ್ಸ್ ಬಂದಿದ್ದು. ಹಾಯ್, ನಮಸ್ಕಾರ ಸ್ನೇಹಿತರೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫೋರೆಕ್ಸ್. ಇವತ್ತು ನಾನು US ಅಲ್ಲಿದ್ದೇನೆ. US ಅಲ್ಲಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿದೆ. ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಲಾಸ್ ಏಂಜಲೀಸ್ ಅಂತ ಊರಿದೆಯಲ್ಲ, ಆ ಊರಿಂದ ಒಂದು 1 hour ಜರ್ನಿ ಇದೆ. ಅನಾಹೆಮ್ ಅಂತ ಒಂದು ಅಪೆಕ್ಸ್ ಕನ್ವೆನ್ಷನ್ ಸೆಂಟ್ರಲ್ಲಿ ನಾವೊಂದು ಎಕ್ಸಿಬಿಷನ್ ಹಾಕಿದ್ದೀವಿ. ಎಕ್ಸಿಬಿಷನ್ ಅಂದರೆ ಏನಪ್ಪ ಅಂದರೆ, ನಮ್ಮ ಊರು ಜಾತ್ರೆ ಇದೆ. ಈಗ ನಮ್ಮ ಜಾತ್ರೆಯಲ್ಲಿ ಯಾರು ಜನ ಹೋಗ್ತಾರೆ? ಎಲ್ಲ ಫ್ಯಾಮಿಲೀಸ್ ಎಲ್ಲ ಹೋಗ್ತಾರೆ. ಸೊ ಜಾತ್ರೆಯಲ್ಲಿ ಏನು ಮಾಡ್ತಾ ಇರ್ತಾರೆ? ಸ್ವೀಟ್ಸ್ ಇರುತ್ತೆ, ಆಮೇಲೆ PP, ವಾಟರ್ ಗನ್ನು, ಸ್ವಲ್ಪ ಅಡುಗೆ ಸಾಮಾನೆಲ್ಲ ಇರುತ್ತೆ. ಅದೇ ಥರ ಈ ಜಾತ್ರೆಯಲ್ಲಿ ಏನಿದೆ ಅಂದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ಏನು ಬೇಕು ಅವ್ರಿಗೆ ಏನು ಯಾವ ಸಾಮಗ್ರಿಗಳು ಬೇಕು ಅದೆಲ್ಲ ಮಾರಕ್ಕಿಟ್ಟಿರ್ತಾರೆ. ಅದರಲ್ಲಿ ನಮ್ಮದು ಕಂಪ್ನಿಯವರು ನಾವೊಂದು ಅಂಗಡಿ ಹಾಕಿದ್ದೀವಿ. ನಮ್ಮ ಅಂಗಡಿಯಲ್ಲಿ ಏನು ಮಾಡ್ತೀವಿ ಅನ್ನೋದು ನಾನು ನಿಮಗೆ ತೋರಿಸಲ್ಲ ಸ್ನೇಹಿತರೆ. ನಮ್ಮದು ಅಂಗಡಿ ಬಗ್ಗೆ ನಾನು ಏನು ಹೇಳಲ್ಲ, ದಯವಿಟ್ಟು ಕ್ಷಮಿಸಿ. ಏನಕ್ಕಂದರೆ ನಮ್ಮದು ಕಂಪ್ನಿ ಪಾಲಿಸಿ. ಸೊ ನನ್ನ ವರ್ಕ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ಅದು ಹೇಳೋಕ್ಕಾಗಲ್ಲ ಇವಾಗ. ಸೊ ನಾವು ಬೇರೆಯವ್ರದ್ದು ಜಾತ್ರೆ, ಬೇರೆಯವ್ರ ಅಂಗಡಿ ಎಲ್ಲ ಹೇಗಿರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ಬನ್ನಿ, ನೋಡ್ಕೊಂಬರೋಣ ಬನ್ನಿ. ಲೆಟ್ಸ್ ಗೋ. ಗುಡ್ ನೋಡಿ, ತುಂಬ ಚೆನ್ನಾಗಿದೆ. ಬ್ಲೂ ಸ್ಕೈ. ಆಮೇಲೆ ಇದು ಯಾವ ಗಿಡ ಅನ್ನೋದು ಕಾಮೆಂಟಲ್ಲಿ ಹೇಳಿ, ನನಗಂತೂ ಇದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಎಷ್ಟೊಂದು ಜನ ಬರ್ತಾಯಿದ್ದಾರೆ. ಈಗ ಲಂಚ್ ಟೈಮ್ಲ. ಸೊ ಇಲ್ಲಿ ಬಾಕ್ಸ್ ಆಫೀಸ್ ಅಂತ ಹಾಕಿದ್ದಾರೆ. ನಾನೇನಪ್ಪ ಬಾಕ್ಸ್ ಆಫೀಸು ಟಿಕೆಟ್ ಮಾಡ್ತಾರೆ ಸಿನಿಮಾದ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ. ಬನ್ನಿ, ಈಗ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಒಳಗಡೆ ಹೋಗೋಣ ಬನ್ನಿ. ಬನ್ನಿ, ಓಪನ್ ಡೋರ್. ಡೋರ್ ಓಪನ್ ಆಟೋಮೆಟಿಕ್ ಇದೆನಾ? ಓಕೆ. ಸೊ ಅಪೆಕ್ಸ್ ಇದೆ ನೋಡಿ, 25th anniversary ವೆಲ್ಕಮ್ ಅಂತ ಹಾಕಿದ್ದಾರೆ. ಸೊ ಬನ್ನಿ, ಇಲ್ಲಿಂದ ಹೋಗೋಣ. ಲೆಟ್ಸ್ ಗೋ ಫ್ರಮ್ ಹಿಯರ್. ಕಾರ್ಪೆಟ್ ಚೆನ್ನಾಗಿದೆ ರೀ. ಕಾರ್ಪೆಟ್ ಎಲ್ಲ ಸಖತ್ತಾಗಿದೆ. ಒಳಗಡೆ ಥರ ಇದೆ ನೋಡಿ. ಸೊ ಇಲ್ಲಿ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಅಂಗಡಿಗಳನ್ನ. ಎಸ್, ಓಕೆ. ಯಾರು ಅಂಗಡಿ ಹಾಕಿರ್ತಾರಲ್ಲ ಅವರು ಒಂದು ಇದು ಕೊಟ್ಟಿರ್ತಾರೆ, ಬ್ಯಾಡ್ಜ್ ತೋರಿಸಿರ್ತಾರೆ ಒಳಗಡೆ. ಈ ಥರ ಇರುತ್ತೆ ನೋಡಿ. ನಾನು ಫುಲ್ ಡೀಟೇಲ್ ತೋರಿಸಲ್ಲ, ಯಾಕಂದರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಬೇಸಿಕ್ಕಿಂದ ತೋರಿಸ್ತೀನಿ ನೋಡಿ. ಈ ಥರ ಎಲ್ಲ ಸರ್ಕ್ಯೂಟ್ ಬೋರ್ಡ್ ಎಲ್ಲ ಇರುತ್ತೆ. ನಿಮ್ಮದು ಮೊಬೈಲ್ ಫೋನ್ ಇರ್ಬೋದು, ರಿಮೋಟ್ ಕಂಟ್ರೋಲ್ ಇರ್ಬೋದು, ಐಪ್ಯಾಡ್, ಕಂಪ್ಯೂಟರ್ದೆಲ್ಲ ಇರ್ಬೋದು. ಈ ಥರ ಸರ್ಕ್ಯೂಟ್ ಬೋರ್ಡ್ ಇರುತ್ತೆ. ಸೊ ಇವರೆಲ್ಲ ಈ ಥರ ಸರ್ಕ್ಯೂಟ್ ಬೋರ್ಡ್ ಮಾಡ್ತಾರೆ. ಸೊ ಒಬ್ರೊಬ್ರು ಒಂಥರ ಹಾಕಿರ್ತಾರೆ ಇಲ್ಲಿ ನೋಡಿ. ಇದನ್ನು ಕ್ಲೀನಿಂಗ್ ಏನೋ ಇರಬೇಕಿದು ಮಷೀನು. ಈ ಥರ ಬನ್ನಿ, ತೋರಿಸ್ತೇನೆ ನಿಮಗೆ. ಒಂಥರ ಇಂಟ್ರೆಸ್ಟಿಂಗ್ ಅದು ತೋರಿಸ್ತೇನೆ ನಾನು ನಿಮಗೆ. ಆಮೇಲೆ ನಮ್ಮದು ಕೆಲವೊಬ್ಬರು ನಮ್ಮ ಇಂಡಿಯಾದವರು ಇದ್ದಾರೆ, ಬ್ಯಾಂಗ್ಳೂರ್ದವರು. ಅವ್ರದ್ದೆಲ್ಲೂ ಇಲ್ಲ ಇದೆ ಅಂಗಡಿ. ತೋರಿಸ್ತೇನೆ ನಿಮಗೆ, ಟೈಮ್ ಸಿಕ್ಕರೆ ತೋರಿಸ್ತೀನಿ. ಇದು ಹ್ಯೂಮಿಡಿಫೈಯರ್. ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೆಲವೊಂದು ಕಾಂಪೋನೆಂಟ್ಸ್ಗೆ ಹ್ಯೂಮಿಡಿಟಿ ಬೇಕಾಗಿರುತ್ತೆ. ಹಾಗಾಗ್ಬಿಟ್ಟು ಇದಕ್ಕೂ ಹ್ಯೂಮಿಡಿಫೈಯರ್ ಅಂತ ಇದೊಂದು ಮಷೀನ್ ಮಾರ್ತಾಯಿದ್ದಾರೆ ಇವರು. ಇದೆ ಮಷೀನ್ ಮಾರೋದೇ ಕೆಲಸ ಇವ್ರದ್ದು. ಆಮೇಲೆ ಇಲ್ಲಿ ಕೆಲವು ಜನ ಈ ಥರ ಎಲ್ಲ ಹಾಕಿದ್ದಾರೆ. ಇದು ಮದರ್ ಬೋರ್ಡ್ ಅವ್ರ ಸರ್ವರ್ PCB. ಬೇರೆ ಬೇರೆ ಕಂಟ್ರಿಯಿಂದ ಬಂದಿರ್ತಾರೆ. ಜಪಾನ್, ಚೈನಾ, ಬೇರೆಯಿಂದ ಬಂದಿರ್ತಾರೆ. ಸಖತ್ ದೊಡ್ಡದಾಗಿದೆ ಇದು ನೋಡಿ. ಇಲ್ಲೊಂದೊಂದು ಮಷೀನ್ ಇದೆ, ಸಖತ್ ದೊಡ್ಡದಾಗಿದೆ ನೋಡಿ. ಸ್ಕ್ರೀನ್ ಪ್ರಿಂಟಿಂಗ್, PCBA ಪ್ರಿಂಟಿಂಗ್ ಮಷೀನ್ ಇದೆ. ಕನೆಕ್ಟರ್ಸ್ ಮಾಡ್ತಾರೆ ಇವರು, ಕೇಬಲ್ಸು ಕನೆಕ್ಟರ್ಸ್ ಎಲ್ಲ ಮಾಡ್ತಾರೆ ಇವರು ನೋಡಿ. ಇದು ಒಂದು ವ್ಯಾನ್ ಇಟ್ಬಿಟ್ಟಿದ್ದಾರೆ. ಇದು ಆಮ್ರಾನ್ ಅಂತ ಒಂದು ಕಂಪ್ನಿ ಇದೆ. ಅವರೆಲ್ಲ ರಿಲೇಗಳು ಮಾಡ್ತಾರೆ, ರಿಲೇ ಸ್ವಿಚ್ ಮಾಡ್ತಾರೆ. ತುಂಬ ಫೇಮಸ್ ಅವ್ರದ್ದು ಇದು ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಬನ್ನಿ, ನಿಮಗೆ ತೋರಿಸ್ತೇನೆ ಬನ್ನಿ. ಇಲ್ಲಿ ಆಟೋಮೆಟಿಕ್ ಸಾಲ್ಡ್ರಿಂಗ್ ಯಾವ ಥರ ಮಾಡುತ್ತೆ ಅಂತ. ಸಾಲ್ಡ್ರಿಂಗ್ ಗೊತ್ತಾ? ಸಾಲ್ಡ್ರಿಂಗ್ ಅಂದಲ್ಲಿ ಕೆಲವೊಂದು PCB ಎಲ್ಲ ಸಾಲ್ಡ್ರಿಂಗ್ ಮಾಡ್ತಾರಲ್ಲ. ಸೊ ಇದು ಆಟೋಮೆಟಿಕ್ ಸಾಲ್ಡ್ರಿಂಗ್ ಮಷೀನ್ ನೋಡಿ. ಈ ಥರ ಇರುತ್ತೆ. ಈ ಥರ ನೋಡಿ, ನೀನಾಗಿ ನೋಡಿ ಸಾಲ್ಡ್ರಿಂಗ್ ಮಾಡುತ್ತೆ ಇದು. ಸೊ ತುಂಬ ತೋರಿಸಿದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ಅಂದರೆ ಬೇಜಾರಲ್ಲ, ಬೋರ್ ಆಗಿಬಿಡುತ್ತೆ. ಏನಕ್ಕಂದರೆ ಪ್ಯೂರ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅದರದ್ದು ಜಾತ್ರೆ ಇದು. ಈ ಜಾತ್ರೆಯಲ್ಲಿ ಲಡ್ಡು ಗಿಡ್ಡು ಸಿಗೋಲ್ಲ, ಇರೋ ಸ್ವೀಟ್ ಸಿಗೋಲ್ಲ, ವಾಟರ್ ಗನ್ ಎಲ್ಲ ಸಿಗೋಲ್ಲ. ಓನ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಏನೇ ಸಾಮಗ್ರಿಗಳು ಬೇಕಾಗುತ್ತೆ ಅದು ಮಾತ್ರ ಸಿಗೋದಿಲ್ಲಿ. ಅಂದರೆ ಒಂದು ಫ್ಯಾಕ್ಟ್ರಿಗೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಇರುತ್ತೆ. ಆ ಬಿಸ್ಕೆಟ್ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ಯಾವ ಥರ ಮಷೀನ್ ಬೇಕಾಗುತ್ತೆ, ಆಮೇಲೆ ಯಾವ ಥರ ಹಿಟ್ಟು ಬೇಕು, ಅದಕ್ಕೆ ಯಾವ ಥರ ಸಕ್ಕರೆ ಬೇಕು, ಯಾವ ಥರ ಕಲರ್ ಬೇಕು, ಅದೆಲ್ಲ ಇವರು ಮಾರ್ತಾ ಇರ್ತಾರೆ ನೋಡಿ. ಇದೆಲ್ಲ ನೋಡಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದು. ಒಂದು ಮಷೀನ್ ಬಂದುಬಿಟ್ಟು 1 ಕೋಟಿ ಇದಕ್ಕೆ
ಏನಕ್ಕಂದರೆ ಇದು ಎಲ್ಲ ನೋಡಿ ಅದು ಪಟ್ಟಿ ಪಟ್ಟಿ ಕಾಣ್ತದೆ, ಅದೆಲ್ಲ ಚಿಕ್ಕ ಚಿಕ್ಕದು ಕಾಂಪೌಂಡ್ ಇರುತ್ತೆ, ಕಣ್ಣು ಕೂಡ ಕಾಣಲ್ಲ. ಅದನ್ನು ತೊಗೊಂಡು ಟಕ 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 ಒಂಥರ ಎಂಬ್ರಾಯ್ಡ್ರಿ ಮಾಡ್ತಾರಲ್ಲ ಆ ಥರ ಹಾಕುತ್ತೆ ಇದೆಲ್ಲ. ಸಖತ್ತು ಸಿಕ್ಕಾಪಡಿ. ಇದೊಂದು ಬೂತ್ ಅಂಗಡಿಗೆ ಹಾಕಿದ್ರೆ ತುಂಬ ಕಾಸ್ಟ್ಲಿ ರೀ ಇಲ್ಲಿ ರೇಟ್ ಇದಕ್ಕೆ. ಸೊ ಚಿಕ್ಕ ಅಂಗಡಿಗೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ ಬನ್ನಿ, ಅಲ್ಲಿ ಇದೆಯಲ್ಲ ಅದು ಚಿಕ್ಕದ ಅಂಗಡಿ ಇದೆಯಲ್ಲ, ಆ ಅಂಗಡಿಗೆ ಏನಿಲ್ಲ ಅಂದ್ರೆ $5,000 ಕೊಟ್ಟಿದ್ದಾರೆ ಅಷ್ಟೇ ಬರೀ ಒಂದು ಅಂಗಡಿಗೆ. VKS ಅಂತ ಏನಿದೆಯಲ್ಲ ಈ ಅಂಗಡಿಗೆ ಒಂದು 5,000 ಕೊಟ್ಟಿರ್ತಾರೆ ನೋಡಿ. ಇಲ್ಲೆಲ್ಲ ರೋಬೋ ಇದೆ ನೋಡಿ, ಇದು ನೋಡಿ ರೋಬೋಟ್, ಇದು ಸಖತ್ ಅಡ್ವಾನ್ಸ್ ರೋಬೋ ಇದು. ಇದಕ್ಕೆ ಕೋಬೋಟ್ ಅಂತ ಹೇಳ್ತಾರೆ. ನೋಡಿ ಇದು ತುಂಬ ಸ್ಮಾರ್ಟ್ ರೀ ಇದಕ್ಕೆ ಕೋಬೋಟ್ ಅಂತ ಹೇಳ್ತಾರೆ. ಇದಕ್ಕೆ ಏನಂದರೆ ಚಿಕ್ಕ ಮಕ್ಕಳಿಗೆ ನಾವು ಕೈಯಲ್ಲಿ ಇಟ್ಕೊಂಡು ABCD ಯಾವ ಥರ ಬರ್ಸ್ತೇವಲ್ಲ ಅದೇ ಥರ ನೀವು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಹೇಳ್ಕೊಟ್ಬಿಟ್ರೆ ಆಟೋಮೆಟಿಕ್ ಅದೇ ಮಾಡಿಬಿಡುತ್ತೆ ನೋಡಿ. ಎಲ್ಲ ಅದೇ ಆಟೋಮೆಟಿಕ್ ಮಾಡುತ್ತೆ. ಇಲ್ಲಿ ನೋಡಿ ಇದು ಮಷೀನಲ್ಲಿ ಒಳಗಡೆ ಈ ಥರ ಇರುತ್ತೆ. ಇದೆಲ್ಲ ಬಾರ್ಕೋಡ್ ಸ್ಕ್ಯಾನ್ ಮಾಡುತ್ತೆ ಅದು. ಅದೆಲ್ಲ ಸ್ಟಿಕ್ಕರ್ಲ್ಲ ಇರುತ್ತಲ್ಲ, ನಿಮ್ಮದು ಮೊಬೈಲ್ ಫೋನ್ ನಂಬರು IMEI ನಂಬರ್ ಗಿಂಬರೆಲ್ಲ ಇರುತ್ತಲ್ಲ ಆ ಥರ ಅದು ಸ್ಕ್ಯಾನ್ ಮಾಡಿ ಅದು ಕೆಲಸ ಮಾಡುತ್ತೆ. ಇದೆಲ್ಲ ಆ್ಯಂಟಿಸ್ಟ್ಯಾಟಿಕ್ ಕ್ಲಾತ್ ಇದು. ಈಗ ಚಳಿಗಾಲದಲ್ಲಿ ನೀವು ಕೆಲವೊಂದು ಬಟ್ಟೆ ಎಲ್ಲ ಮುಟ್ಟರೆ ಅದಕ್ಕೊಂದು ಆ್ಯಂಟಿಸ್ಟ್ಯಾಟಿಕ್ ಅಂತ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸೊ ಆ ಶಾಕಿಂದ ನಿಮಗೆ ಕೆಲವೊಂದು ಎಲೆಕ್ಟ್ರಾನಿಕ್ ಬೋರ್ಡ್ಸು IC ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇದು ಎಲ್ಲ ಆ್ಯಂಟಿಸ್ಟ್ಯಾಟಿಕ್ ಡ್ರೆಸ್ ಇದು. ಸೊ ಇವರು ಈ ಅಂಗಡಿಯವರು ಅದನ್ನೇ ಮಾರ್ತಾರೆ. ಅಂದರೆ ಇಲ್ಲಿ ಏನೂ ಮಾರಲ್ಲ, ಇದು ಸುಮ್ಮನೆ ಹಂಗೆ ಎಕ್ಸಿಬಿಷನ್ ಇದು. ನೀವು ಬೇಕಂದರೆ ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬಲ್ಕಾಗಿ ನೀವು ಪರ್ಚೇಸ್ ಮಾಡ್ಬೋದು. ಬನ್ನಿ ನೋಡಿ, ಅದೆಲ್ಲ ರೌಂಡ್ ತಿರ್ತಾ ಇರ್ತಲ್ಲ, ಅವ್ರದ್ದು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿರ್ತಾರೆ ಈ ಎಕ್ಸಿಬಿಷನ್ಗೆ ಆ ಸ್ಟಾಲ್ ಹಾಕೋಕ್ಕೆ. ಇದು ಸುಮ್ಮನೆ ಒಂದು ನಿಮಗೋಸ್ಕರ ಒಂದು ಚಿಕ್ಕ ಮಾಹಿತಿ ಅಷ್ಟೇ, ಯಾವ ಥರ ಇರುತ್ತೆ ಎಕ್ಸ್ಪೋ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋ ಎಕ್ಸಿಬಿಷನ್ ಯಾವ ಥರ ಇರುತ್ತೆ ಅಂದರೆ ಒಂದು ಚಿಕ್ಕದು ಮಾಹಿತಿ ಅಷ್ಟೇ. ಫುಲ್ ಇನ್ ಡೆಪ್ತಾಗಿ ಹೋದರೆ ವಿಡಿಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಬೋರ್ ಆಗಿಬಿಡುತ್ತೆ ಇದು. ಇದು ನೋಡಿ ಮಷಿನ್ ಹೆಂಗಿದೆ, ಅಲ್ಲಿಂದ ಇಲ್ಲಿಗೆ ಎತ್ತಿಡುತ್ತೆಲ್ಲ ನೋಡಿ. ಏನೋ ಶೀಟ್ ಎಲ್ಲ ಎತ್ಬಿಡ್ತು, ಮೇಲೆ ಶೀಟ್ ಎತ್ಬಿಟ್ಟು ಅದನ್ನು ನೋಡಿ ಕೆಳಗಡೆಯಿಂದ ಇಟ್ಕೊಂಡು ಮತ್ತೆ ಉಲ್ಟಾ ಮಾಡಿ ಅಲ್ಲಿಡುತ್ತೆ. ಗುಡ್. ನೋಡಿ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೊನೆಂಟ್ಸ್ ಒಂಥರ. ಈಗ ಎಂಬ್ರಾಯ್ಡ್ರಿ ಮಾಡುತ್ತಲ್ಲ ಅದೇ ಥರ ಎಂಬ್ರಾಯ್ಡ್ರಿ ಅಂದರೆ ಗೊತ್ತಲ್ಲ ನಿಮಗೆ, ಅದೇ ಥರ ಅದೆಲ್ಲ ಚಿಕ್ಕ ಚಿಕ್ಕ ಪಾರ್ಟ್ಸ್ ಎಲ್ಲ ಅದು ಎಲೆಕ್ಟ್ರಾನಿಕ್ ಬೋರ್ಡ್ ಇರುತ್ತಲ್ಲ ಅದ್ರ ಮೇಲೆ ಆಗುತ್ತೆ. ಇದು ನೋಡಿ ಯಮಹಾ ಅಂತೆ, ಇವ್ರದ್ದು ಮಷಿನ್ ಈ ಥರ ಇರುತ್ತೆ ನೋಡಿ. ಇದೆಲ್ಲ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಈ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಿಮ್ಮದು ಮೊಬೈಲ್ ಫೋನ್ ಇರುತ್ತಲ್ಲ ಅದ್ರದ್ದು ಸರ್ಕ್ಯೂಟ್ ಬೋರ್ಡ್ ಎಲ್ಲ ಈ ಥರ ಮಷಿನ್ಸ್ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಇದೇನು ಕಾಣ್ತಾ ಇದೆಯಲ್ಲ ಇದು ಕಣ್ಣಿಗೆ ಕಾಣಲ್ಲ. ಸೊ ಈ ಥರ ಮೈಕ್ರೋಸ್ಕೋಪಲ್ಲಿ ಇಟ್ಬಿಟ್ಟು ಇಲ್ಲಿದೆ ನೋಡಿ ಈ ಥರ. ಇದೆಲ್ಲ ಚಿಪ್ಸ್, ಇದೆಲ್ಲ ನಿಮ್ಮದು ಮೊಬೈಲ್ ಫೋನಲ್ಲಿ ಇರುತ್ತೆ. ಈ ಥರ ಚಿಕ್ಕ ಚಿಕ್ಕದು IC ಚಿಪ್ಸ್ ಅಂತ ಹೇಳ್ತಾರಲ್ಲ ಅದು. ಇಡೀ ಎಲ್ಲಿಂದ ಜನ ಬಂದಿದ್ದಾರೆ, ಮಜಾ ಜನ ಕಾಣ್ತಾರೆ. ಇದೆಲ್ಲ ವಿಚಿತ್ರ ಜನ ಕಾಣ್ತಾರೆ. ಓಕೆ ಸ್ನೇಹಿತರೆ, ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಕೊಲೀಗ್ ಮ್ಯಾಕ್ಸ್. ಹಲೋ. ಸೊ ಮ್ಯಾಕ್ಸ್ ಅವ್ರು ಇಲ್ಲೇ ಇರ್ತಾರೆ, ಈಸ್ ಅ ಲೋಕಲ್ US ರೆಸಿಡೆಂಟ್. ಸೊ ನಾವು ವಿ ಆರ್ ಗೋಯಿಂಗ್ ಫಾರ್ ಅ ಲಂಚ್. ಸೊ ಈಗ ಮಧ್ಯಾಹ್ನ 12 ಗಂಟೆಗಿದೆ ಟೈಮ್ ಈಗ. ಸೊ ನಾವು ಲಂಚ್ ಮಾಡೋಕೆ ಹೋಗ್ತಾ ಇದ್ದೀವಿ ಊಟಕ್ಕೆ. ಸೊ ಇಲ್ಲಿ ಇದು ಊಟದ್ದು ಸ್ಟಾಲ್ಸ್ ಹಾಕಿರ್ತಾರೆ. There'll be like a street food, like stalls, right? Yeah. Or yeah, like a stalls. There are many truck. Yeah, the food trucks. Yeah, so ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಊಟ ಎಲ್ಲ ಅನ್ನೋದು. ಅಲ್ಲಿ ಹೋಗಿ ನೋಡ್ಕೊಂಬರೋಣ. ಓಕೆ. ಈ ಥರ ಇದೆ ನೋಡಿ ಮಧ್ಯಾಹ್ನ 12 ಗಂಟೆಗೆ. ಬೆಳಿಗ್ಗೆ ತುಂಬ ಚಳಿ ಇತ್ತು, ಇವಾಗ ಟೆಂಪ್ರೇಚರ್ ಬಂದು ಒಂದು 25 ಡಿಗ್ರಿ ಆಗಿದೆ. ಈ ಥರ ಇದೆ. 2 ಥರ ಇದೆ ರೀ, ಇಲ್ಲೊಂದು ಎಕ್ಸ್ಪೋ ಇದೆ. ನಾವು ಬಂದಿದ್ದು ಈ ಎಕ್ಸ್ಪೋಗೆ, ಅಪೆಕ್ಸ್ ಎಕ್ಸ್ಪೋಗೆ ಬಂದಿದ್ದು. ಇಲ್ಲೊಂದು ಯಾವುದೋ APS ಅಂತ ನನಗೆ ಗೊತ್ತಿಲ್ಲ ಅದು. ಸೊ ಸಿಕ್ಕಾಪಟ್ಟೆ ಜನ, ಎಲ್ಲ ಮಜಾ ವಿಚಿತ್ರ ಜನ, ಬೇರೆ ದೇಶದಿಂದೆಲ್ಲ ಬಂದುಬಿಟ್ಟಿದ್ದಾರೆ. ನಮ್ಮ ಫ್ರೆಂಡವ್ರು ಅವರು ಒಂದೇನೋ ಇಲ್ಲಿ ನಿಂತ್ಕೊಂಡೇನೋ ಒಂದು ಸೆಲ್ಫಿ ಫೋಟೋ ಹೊಡಿತಿದ್ದಾರೆ. ಸೊ ಮುಂದೆ ಈ ಸ್ಟ್ರೀಟಲ್ಲೆಲ್ಲ ನಿಮಗೆ ಇದು ಸಿಗುತ್ತೆ, ಫುಡ್ ಸ್ಟ್ರೀಟ್. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಹಾಗಾಗ್ಬಿಟ್ಟು ಜನ ಕ್ಯೂವಲ್ಲೆಲ್ಲ ನಿಂತ್ಕೊಂಡು ಊಟ ತೊಗೊಂಬಂದು ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ.
ಇವರೆಲ್ಲ ಅಮೇರಿಕನ್ಸು, ಯುರೋಪಿಯನ್ಸು, ಏಷ್ಯನ್ಸು, ನಮ್ಮ ಇಂಡಿಯನ್ಸ್ ಇದ್ದಾರೆ ರೀ, ಸಿಕ್ಕಾಪಟ್ಟೆ ಇಂಡಿಯನ್ಸ್ ಇದ್ದಾರೆ ಇಲ್ಲಿ. ಆದರೆ ನಮ್ಮ ಕರ್ನಾಟಕದವರು ಸಿಕ್ಕಿದ್ರು. ಆಮೇಲೆ ಮತ್ತೆ ಚಾನ್ಸ್ ಸಿಕ್ಕರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಲ್ಲಿ ಕೂತ್ಕೊಂಡು ಅವರು ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ ನೋಡಿ. ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಇದೆ, ಹಾಕಿರ್ತಾರೆ. ನನಗೆ ಅದೊಂದು ಭಯ, ಎಲ್ಲಿ ಇದು ಆಗ್ಬಾರ್ದು ಅನ್ನೋದು. ಇದು ನೋಡಿ, ಎಲ್ಲ ಇಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು ನಾವೀಗ. ಬೇರೆ 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 ಮೆಕ್ಸಿಕನ್ ಫುಡ್ ಇದೆ ಇಲ್ಲಿ. ಐಸ್ ಕ್ರೀಮು ಮಿಲ್ಕ್ ಶೇಕ್ ಎಲ್ಲ ಇದೆ. ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಲಂಚ್ ಟೈಮ್ ಅಲ್ಲ, ಸಿಕ್ಕಾಪಟ್ಟೆ ಜನ. ಬನ್ನಿ ಒಂದು ರೌಂಡ್ ಸ್ಟ್ರೀಟ್ ಎಂಡೂರಿಗೆ ಹೋಗ್ಬಾರ್ದ. ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಎಲ್ಲಿ ಶಾರ್ಟ್ ಕ್ಯೂ ಇರುತ್ತಲ್ಲ ಆ ಶಾರ್ಟ್ ಕ್ಯೂ ಅಲ್ಲಿ ಮಾತ್ರ ಊಟ ಮಾಡೋದಿಲ್ಲ. ಲಾಂಗ್ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ತುಂಬ ಟೈಮ್ ಹೋಗ್ಬಿಡುತ್ತೆ. ಸೊ ಎಲ್ಲಿ ಕಡಿಮೆ ಕ್ಯೂ ಇದೆ ಅಲ್ಲಿ ನಾವು ನೋಡಿ, ಇದೆಲ್ಲ ಪಿಜ್ಜಾ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಜನ ಎಲ್ಲ ಕೂತು ಊಟ ಮಾಡ್ತಾ ಇದ್ದಾರೆ. ಒಂಥರ ಹೆಂಗಂದರೆ ಇದು KFC ಬರ್ಗರ್ ಸ್ಮೆಲ್ ಬರ್ತಾಯಿದ್ದಾರೆ, ಆ ಥರ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಕಾಫಿ ಬರ್ಗರ್ ಸ್ಮೆಲ್ಲು, ಅಲ್ಲ ಬ್ರೆಡ್ ಟೋಸ್ಟ್ ಸ್ಮೆಲ್ಲು, ಕಾಫಿ ಬ್ರೆಡ್ ಟೋಸ್ಟ್ ಸ್ಮೆಲ್ ಇರುತ್ತಲ್ಲ ಆ ಥರ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಜನ ಎಲ್ಲ ಮುಕ್ಕರು ಬಿಟ್ಟಿದ್ದಾರೆ, ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕ್ಯೂ. ಬಟ್ ಒಂದು ಊಟಕ್ಕೆ ಕಮ್ಮಿ ಅಂದರೆ $20 ಅಂತ ಲೆಕ್ಕ ಹಾಕೊಳ್ಳಿ, ಆ್ಯಾವ್ರೇಜ್ ಪ್ರೈಸ್ ಇಲ್ಲಿ. ನೋಡಿ, ಜನ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ. ಫುಲ್ ಆಗಿಬಿಟ್ಟಿದೆ ಎಲ್ಲ. ಮುಗಿಯಾಕೆ ಬಂತು. I think max we go this one. Here they have very less queue, and this is some kind of like sandwich. It's better, yeah. We go for this one. Yeah, like this kind of. They have some burger. We grab this one. Is it okay for you? This burger, some chicken burger, something we can take here. You can take. Yeah. ಆ್ಯಂಡ್ ನೋಡಿ ಸ್ನೇಹಿತರೆ, ಎಷ್ಟು ರಶ್ ಇದೆ ಊಟದಲ್ಲಿ. ಸಿಕ್ಕಾಪಟ್ಟೆ ರಶ್ ಇದೆ. ಅಬ್ಬಾ, ನಾವು ಕ್ಯೂವಲ್ಲಿ ನಿಂತ್ಕೋಬೇಕೀಗ. ಫುಲ್ ರಶ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇದೆಲ್ಲ ವೆಸ್ಟರ್ನ್ ಫುಡ್, ಅದು ಕ್ಯಾರಿಬಿಯನ್ ಕ್ಯುಸಿನ್ ಅಂತ. ಎಲ್ಲ ಬರ್ಗರ್ ಎಲ್ಲ ಹಾಕಿದ್ದಾರೆ. ಇನ್ನೂ ಇದೆ ಇದರಲ್ಲಿ. ಜನ ಎಲ್ಲ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮದು ಈ ಟ್ರಕ್ಕಲ್ಲಿ ಲಾಂಗ್ ಕ್ಯೂವಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ನಮ್ಮ ಕೊಲೀಗ್ ಅವರು ಇದ್ದಾರೆ. ಅವ್ರು ಹೇಳಿದರು ಲಾಂಗ್ ಕ್ಯೂ ಇರುತ್ತೆ, ಅಲ್ಲಿ ಚೆನ್ನಾಗಿರುತ್ತೆ ಊಟ, ಅದೇ ಟ್ರೈ ಮಾಡೋಣ ಅಂತ. ಸೊ ಬಿಸಿಲಿದೆ ರೀ ಹೊರಗಡೆ. 25 ಡಿಗ್ರಿ ಇದೆ. ಬೆಳಿಗ್ಗೆ ಚಳಿ ಇತ್ತು, ಬೆಳಿಗ್ಗೆ 7-8 ಡಿಗ್ರಿ ಇತ್ತು. ಈಗ 25 ಇದೆ. ಮತ್ತು ರಾತ್ರಿ ಒಂದು 7-8 ಡಿಗ್ರಿ ಹೋಗುತ್ತೆ ಇಲ್ಲಿ. ಬಟ್ ಗಾಳಿ ಇಲ್ಲ, ಹಾಗಾಗ್ಬಿಟ್ಟು ನಿಮಗೆ ಚಳಿ ಅನಿಸಲ್ಲ. ಈ ಥರ ಹಾಕಿದ್ದಾರೆ ನೋಡಿ ಮೆನು ಎಲ್ಲ. ಚಿಕನ್ ಇದೆ, ಆಮೇಲೆ ಲ್ಯಾಂಬ್ ಇದೆ, ಬೀಫ್ ಇದೆ ಇಲ್ಲಿ. ಸೊ ನಾವು ಬಂದುಬಿಟ್ಟು ಗ್ರಿಲ್ಡ್ ಚಿಕನ್ ರೈಸ್ ಅಂತ ಇದೆ, ಅದು ತೊಗೊತಾ ಇದ್ದೀವಿ. ಅವ್ರ ಫಲಾಫಲ್ ಇದೆ, ಫಲಾಫಲ್ ರೈಸ್ ಪ್ಲೇಟು ಇದೆ. ಫಲಾಫಲ್ ರೈಸ್ ಪ್ಲೇಟ್ ಇದೆ. ಸೊ ಇಲ್ಲಿ ಆರ್ಡ್ರ್ ಮಾಡೋದು ನಿಮ್ಗೆ ಏನಂದರೆ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ. ಸಾಫ್ಟ್ ಡ್ರಿಂಕ್ಸ್ ತೊಗೊಂಡು ಅದೆಲ್ಲ ಕಾರ್ಡಲ್ಲಿ ಹಾಕ್ಬಿಟ್ಟು ಪೇ ಮಾಡಿ ಇಲ್ಲಿ ಬಂದು ಟೇಕ್ಔಟ್ ಮಾಡೋದು. ನೋಡಿ, ಈ ಥರ ಇದೆ. ಚಿಕನ್ ರೈಸ್, ಪೀಟಾ ಬ್ರೆಡ್ ಅಂತೆ, ಸ್ವಲ್ಪ ಆನಿಯನ್, ಟೊಮೆಟೊ, ಆಮೇಲೆ ಫೋರ್ಕ್ ಆ್ಯಂಡ್ ಸ್ಪೂನ್, ಇದು ಸಾಲ್ಟ್ ಆ್ಯಂಡ್ ಪೆಪ್ಪರ್, ಒಂದು ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ಇದು 2 ಪ್ಲೇಟು. ಅವರು ಒಂದು ಕೋಕ್ ತೊಗೊಂಡಿದ್ದಾರೆ. ಇದಕ್ಕೆ $42 ಆಗಿದೆ ಪ್ರೈಸ್. ಯಾ ಮ್ಯಾಕ್ಸ್, ದ ಫುಡ್ ಇಸ್ ಗುಡ್. ದ ಟೇಸ್ಟ್, ದ ಚಿಕನ್ ಆ್ಯಂಡ್ ರೈಸ್ ಸಕ್ಕತ್ತಾಗಿದೆ ರೀ. ಚಿಕನ್ ಆ್ಯಂಡ್ ರೈಸ್ ಸೇಮ್ ನಮ್ಮದು ಇಂಡಿಯನ್ ಬಿರಿಯಾನಿ ಥರನೇ ಇದೆ. ರೈಸ್ ಮಾತ್ರ ಹಂಗಿದೆ, ಚಿಕನ್ ಆ್ಯಂಡ್ ಬಿರಿಯಾನಿ ರೈಸ್. ಇದು ಮಾತ್ರ ವರ್ತ್, ಚೆನ್ನಾಗಿದೆ ಟೇಸ್ಟ್. ನಿನ್ನೆ ಮಾತ್ರ ಖರಾಬಾಗಿತ್ತು. ನಿನ್ನೆ ಟೈಮ್ ಸರಿ ಸಿಗಲಿಲ್ಲ ನನಗೆ ವೀಡಿಯೋ ಮಾಡೋಕ್ಕೆ. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ. ಜಸ್ಟ್ ಊಟ ಮುಗಿಸಿದ್ವಿ. ದ ಫುಡ್ ವಾಸ್ ಗುಡ್, ರೈಟ್? The food, yeah, it was better. Food was okay. But How to say India? Ni hao. Ni hao, namaste. Namaste. Ah. Oh, namaste. Namaste means you have to fold your hand and bend your head down. Namaste, yeah. Okay. Namaste. ಯಾಕಂದರೆ ಅವ್ರಿಗೆ ನಮಸ್ಕಾರ ಅನ್ನೋಕ್ಕೆ ಬರಲ್ಲ, ಹಾಗಾಗ್ಬಿಟ್ಟು ನಾನು ನಮಸ್ತೆ ಅವ್ರಿಗೆ ಹೇಳಿದೆ. ಅದಕ್ಕೆ ತುಂಬ ಈಸಿ ಅನ್ನೋಕ್ಕೆ. ಓಕೆ, ಅವ್ರಿಗೆ ಅದೆಲ್ಲ ಅನ್ನೋಕ್ಕೆ ಬರಲ್ಲ. ಜಸ್ಟ್ ಊಟ ಆಯಿತು. ಇವಾಗ ಏನು ಮಾಡ್ತಿದ್ದೆ, ಸುಮ್ಮನೆ ಒಂದು ವಾಕ್ ಹೋಗಿ ಬರ್ತಾಯಿದ್ವಿ. ವಾಕ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಕೆಲಸಕ್ಕೆ ಹೋಗಬೇಕಲ್ಲ. ಬಿಸ್ನೆಸ್ ಟ್ರಿಪ್ ಬೇರೆ ಬಂದಿದ್ದೀವಿ. ಬಿಸ್ನೆಸ್ ಟ್ರಿಪ್ ಅಂದರೆ ಒಂಥರ ನಾಯಿ ಪಾಡು, ಕಟ್ಟಾಕ್ಬಿಡ್ತಾರೆ. ಸೊ ನಾವು ಬಂದಿದ್ದ ಪ್ಲೇಸು ಅನಾಹೇಮ್ ನೋಡಿ. ಇದೆ ಅನಾಹೇಮ್ ಗ್ರ್ಯಾಂಡ್ ಪ್ಲಾಜಾ ನೋಡಿ. ಇದೆಲ್ಲ ಊಟದ ಗಾಡಿಗಳು ಹೆಂಗಿದೆ, ಟ್ರಕ್ಸ್ಗಳು. ನಮ್ಮ ಊರಲ್ಲಿ ಈ ಥರ ಇದೆನಾ? ಚಿಕ್ಕದ ಗಾಡಿ ಇರಬೇಕು. ಇಲ್ಲೆಲ್ಲ ಟ್ರಕ್ಸ್ ನೋಡಿ. ಇಲ್ಲೆಲ್ಲ
ಯು ಎಸ್ ಅಲ್ಲಿ ಎಲ್ಲ ಇ ವಿ ಅಂತೂ ಅಲ್ಲ, ಇವರು ಮೋಸ್ಟ್ಲಿ ಈ ಕಂಬದಿಂದ ಎಲೆಕ್ಟ್ರಿಕ್ ವೈರ್ ತೊಗೊಂಡ್ಬಿಟ್ಟು ಒಳಗಡೆ ಇರೋ ಫ್ರಿಜ್ಗೆ ಓವೆನ್ಗೆಲ್ಲ ಹಾಕಿದ್ದಾರೆ ಅವರು. ನಮ್ಮದು ಜಸ್ಟ್ ಊಟ ಮುಗಿಸ್ಕೊಂಡು ಸುಮ್ಮನೆ ಹಂಗೆ ಒಂದು ರೌಂಡು ವಾಕ್ ಮಾಡ್ತಾಯಿದ್ದೀವಿ, ನೋಡೋಣ ಹೊಸದೇನು ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹಿಲ್ಟನ್ ಹೋಟ್ಲಿದೆ. ಸೊ ಅದು ಎಕ್ಸಿಬಿಷನ್ ಸೆಂಟ್ರಿಗೋಸ್ಕರ ಇದೆಲ್ಲ ಹೋಟ್ಲ್ಗಳಿದೆ. ಹಿಲ್ಟನ್ನು, ಮ್ಯಾರಿಯಾಟ್ ಅದೆಲ್ಲ ಸಿಕ್ಕಾಪಟ್ಟೆ ಇದೆ. ಆಮೇಲೆ ತುಂಬ ನಮ್ಮ ಇಂಡಿಯನ್ಸ್ ಜನ ಕಾಣ್ತಾರೆ, ಬಟ್ ಒಬ್ಬರು ಹಾಯ್ ಹಲೋ ಅನ್ನಲ್ಲ. ಅದೇ ಬೇಜಾರಾಗುತ್ತೆ ನನಗೆ. ನಾವಾದರೆ ನಮ್ಮ ಚೈನಾದಲ್ಲಿ ಯಾರೋ ಇಂಡಿಯನ್ಸ್ ಬಂದರೆ ಎಲ್ಲ ಅಪ್ಕೊಂಡು ಮಾತಾಡ್ಸ್ತೀವಿ. ಇವ್ರು ಏನು ಸುಮ್ಮನೆ ಮುಖ ನೋಡ್ರೆ ಮುಖ ಆ ಕಡೆ ತಿರ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಬೇಜಾರಾಗೋದು ನನಗೆ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ.